ರಾಜ್ಯದಲ್ಲಿ ಒಂದು ತಿಂಗಳಿಂದ ಮಳೆ ಆರ್ಭಟ, ಪ್ರವಾಸಿ ತಾಣಗಳಲ್ಲಿ ಭೂಕುಸಿತ, ರಸ್ತೆ ಸಂಪರ್ಕ ಕಟ್ ಆಗಿದೆ, ಕ್ಯಾಬ್ ಕೇಳೋರಿಲ್ಲ, ಎಲ್ಲೆಲ್ಲೂ ಟ್ರಿಪ್ ಕ್ಯಾನ್ಸಲ್, ಟೂರ್ ಕುಸಿತ. ರಾಜ್ಯದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂತ ಕಾರಣಕ್ಕೋಸ್ಕರ ನಾನಾ ರೀತಿಯಾದಂತ ಅವಾಂತರಗಳು ಸೃಷ್ಟಿಯಾಗಿರುವಂತದನ್ನು ನೋಡಿದ್ದೀವಿ. ಈ ಸಂದರ್ಭದಲ್ಲಿ ಪ್ರವಾಸೋದ್ಯಮಕ್ಕೆ ಮಾತ್ರ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಟ್ಟಿರುವಂಥದ್ದು. ಬಿಕಾಸ್ ಪ್ರವಾಸೋದ್ಯಮ ಇರುವಂತ ಜಿಲ್ಲೆಗಳಲ್ಲೇ, ಅತಿ ಹೆಚ್ಚು ಪ್ರವಾಸೋದ್ಯಮವನ್ನ ನಂಬಿಕೊಂಡಿರುವಂತ ಜಿಲ್ಲೆಗಳಲ್ಲೇ ಮಳೆ ಆರ್ಭಟಿಸಿರುವಂಥದ್ದು, ಅಲ್ಲೇ ಹೊಡೆತವನ್ನ ಕೊಟ್ಟಿರುವಂಥದ್ದು. ಕರಾವಳಿ ಭಾಗ ಆಗಲಿ ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಮಳೆ ಆದಂತ ಸಂದರ್ಭದಲ್ಲಿ ಪ್ರವಾಸೋದ್ಯಮಕ್ಕೆ ಹೊಡೆತ ಬಿದ್ದಿದೆ. ಯಾಕೆಂದ್ರೆ ಅಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂತ ಕಾರಣಕ್ಕೋಸ್ಕರ ಜನ ಹೋಗ್ತಾ ಇಲ್ಲ, ಅಲ್ಲಿ ಇರುವಂತ ರೆಸಾರ್ಟ್ ಬುಕ್ ಆಗ್ತಾ ಇಲ್ಲ, ಹೋಟೆಲ್ ಉದ್ಯಮಕ್ಕೆ ಹೊಡೆತ ಕೊಟ್ಟಿದೆ, ರಸ್ತೆ ಸಂಪರ್ಕ ಕಂಪ್ಲೀಟ್ ಆಗಿ ಹಾಳಾಗಿರುವಂಥದ್ದು. ಸೊ ಹೀಗಾಗಿ ಜನ ಹೋಗ್ತಾ ಇಲ್ಲ ಅಲ್ಲಿಗೆ. ಕರಾವಳಿ ಮಲೆನಾಡಿನಲ್ಲಿ ಪ್ರವಾಸೋದ್ಯಮಕ್ಕಂತೂ ದೊಡ್ಡ ಆಘಾತ ಎದುರಾಗಿದೆ. ಮಳೆ ಭಯಕ್ಕೆ ದೂರದ ಪ್ರಯಾಣವನ್ನ ಮಾಡ್ತಾ ಇಲ್ಲ ಜನ. ಯಾಕೆ ಹೋಗಿ ಸುಮ್ಮನೆ ಸಿಕ್ಕಾಕೊಳ್ಳೋದು ಅಂತ, ಸುಮ್ಮನೆ ಹೋಗಿ ಅಲ್ಲಿ ಯಾಕೆ ಪರದಾಟವನ್ನ ಮಾಡಬೇಕು, ಮತ್ತೆ ಅಲ್ಲಿ ಪರದಾಟವನ್ನು ಮಾಡ್ಕೊಂಡು ಸರಿಯಾಗಿ ಬರ್ಲಿಕ್ಕೂ ಆಗೋದಿಲ್ಲ ಊರುಗಳಿಗೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಟ್ರಿಪ್ಗಳನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಬಹುತೇಕ ಜನರಿಂದ ಟೂರು ಟ್ರಿಪ್ ಎಲ್ಲವನ್ನೂ ಕೂಡ ಕ್ಯಾನ್ಸಲ್ ಮಾಡಲಾಗ್ತದೆ. ಪ್ರವಾಸಿ ತಾಣಗಳಲ್ಲಿ ಕುಸಿದ ಪ್ರವಾಸಿಗರ ಸಂಖ್ಯೆ, ಬೀಚು, ಪ್ರಮುಖ ದೇವಸ್ಥಾನಗಳಲ್ಲೂ ಕೂಡ ಜನ ಕಡಿಮೆ ಆಗಿದ್ದಾರೆ. ಇನ್ನೂ ಸಾಕಷ್ಟು ಕಡೆ ಅಂತೂ ಅಲ್ಲಿನ ಆಡಳಿತ ಮಂಡಳಿಯವರೇ ನಿಷೇಧವನ್ನ ಏರ್ತಾ ಇರುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನಾವು ದಕ್ಷಿಣ ಕನ್ನಡ ಅಥವಾ ಉಡುಪಿ, ಉತ್ತರ ಕನ್ನಡ ಅಂತ ಬಂದಂಥ ಸಂದರ್ಭದಲ್ಲಿ ಕೆಲವೊಂದು ದಿನಗಳ ಕಾಲ ಬೀಚ್ಗಳಲ್ಲಿ ನಿರ್ಬಂಧವನ್ನ ಏರಲಾಗಿತ್ತು, ಯಾರು ಬರಬಾರ್ದು ಅಂತ. ಬಿಕಾಸ್ ಅಲೆಯ ಅಬ್ಬರ ಜೋರಾಗಿದ್ದಂಥ ಕಾರಣಕ್ಕೋಸ್ಕರ. ಪ್ರವಾಸಿ ತಾಣಗಳಲ್ಲಿ ವ್ಯಾಪಾರ ವಹಿವಾಟು ಕೂಡ ಕಂಪ್ಲೀಟ್ ಆಗಿ ಕುಸಿತ ಆಗಿದೆ. ಪ್ರವಾಸಿ ಹೋಟೆಲ್ಗಳ ಬುಕ್ಕಿಂಗ್ ಕೂಡ ಇಳಿಮುಖ ಆಗಿರುವಂಥದ್ದು. ಪ್ರವಾಸೋದ್ಯಮಕ್ಕೆ ಕೋಟಿ ಕೋಟಿ ನಷ್ಟ ಸಂಭವಿಸ್ತಾ ಇದೆ. ಸ್ಪೆಷಲಿ ವೀಕೆಂಡ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪ್ರವಾಸಕ್ಕೆ ಹೋಗ್ತಾ ಇದ್ರು, ಪ್ರವಾಸಿಗರು ಹೋಗ್ತಾ ಇದ್ರು. ಆ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಇರ್ತಾ ಇತ್ತು. ಆದರೆ ಈ ಬಾರಿ ಅಂತೂ ಕಂಪ್ಲೀಟ್ ಆಗಿ ಡಲ್ ಆಗೋಗಿದೆ. ಖಾಸಗಿ ಬಸ್, ಕ್ಯಾಬ್ ಬುಕ್ಕಿಂಗ್ ಇಳಿಕೆ ಆಗಿದೆ. ಪ್ರವಾಸಿಗರನ್ನ ಅಂದರೆ ಅವಲಂಬಿಸಿದಂಥವ್ರಿಗೆ ನಷ್ಟ ಆಗಿದೆ. ಸ್ಪೆಷಲಿ ನಾನು ಹೇಳ್ತಾ ಇದ್ನಲ್ಲ, ಕರಾವಳಿ ಭಾಗದ 3 ಜಿಲ್ಲೆ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಹಾಗೆ ಮಲೆನಾಡು ಭಾಗದ ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ, ಅದರ ಜೊತೆಗೆ ಕೊಡಗು ಜಿಲ್ಲೆ. ಈ ಜಿಲ್ಲೆಗಳಲ್ಲಿ ಹೆಚ್ಚಿನದಾಗಿ ಪ್ರವಾಸೋದ್ಯಮಕ್ಕೆ ಹೋಗ್ತಾ ಇದ್ದಂಥ ಪ್ರವಾಸಿಗರು ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ ಒಂದು 60 to 70% ಅಷ್ಟು ಹೊಡೆತ ಬಿದ್ದಿರುವಂಥದ್ದು ಗೊತ್ತಾಗ್ತಾ ಇದೆ. ಕರಾವಳಿ ಭಾಗ ಅಂತ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ಕನೆಕ್ಟಿವಿಟಿನೇ ಇಲ್ಲ, ಅಂತಹ ಪರಿಸ್ಥಿತಿ ಎದುರಾಗಿತ್ತು. ಬಿಕಾಸ್ ಶಿರಾಡಿ ಘಾಟ್ ಕ್ಲೋಸ್ ಆಗಿದ್ದಂಥ ಕಾರಣಕ್ಕೋಸ್ಕರ ಒತ್ತಡ ಎಲ್ಲವೂ ಕೂಡ ಚಾರ್ಮಾಡಿ ಘಾಟ್ ಮೇಲೆ ಬಿದ್ದಿತ್ತು. ಸೊ ಹೀಗಾಗಿ ಆ ಭಾಗದಿಂದ ಹೋಗಬೇಕಾಗಿತ್ತು. ಅಲ್ಲಿ ಟ್ರಾಫಿಕ್ ಜಾಮ್ ಇದ್ದಂಥ ಕಾರಣಕ್ಕೆ ಜನ ಹೋಗ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು. ಈಗ ಉತ್ತರ ಕನ್ನಡ ಜಿಲ್ಲೆಗೆ ಬರೋಣ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಟೂರಿಸಂಗಂತೂ ಭಾರಿ ಹೊಡೆತ ಬಿದ್ದಿದೆ. ಜುಲೈನಲ್ಲಿ 60% ಪ್ರವಾಸಿಗರ ಸಂಖ್ಯೆ ಇಳಿಕೆ ಆಗಿರುವಂಥದ್ದು. ಬೀಚ್, ರೆಸಾರ್ಟ್, ಹೋಮ್ ಸ್ಟೇಗಳಲ್ಲಿ ಜನರೇ ಇಲ್ಲ, ಅಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಸ್ಪೆಷಲಿ ನಾವು ಅಂಕೋಲದಲ್ಲಿ ಸಂಭವಿಸಿದಂಥ ಶಿರೂರು ಗುಡ್ಡ ಕುಸಿತ ಪ್ರಕರಣ ಇದೆಯಲ್ಲ, ಅದು ಒಂದು ಎಕ್ಸಾಂಪಲ್ ಆ ಭಾಗದಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ. ಈ ಉತ್ತರ ಕನ್ನಡ ಭಾಗದ ತಾಲೂಕುಗಳಾಗಿರುವಂಥ ಅಂಕೋಲ ಆಗಿರ್ಬೋದು, ಯಲ್ಲಾಪುರ ಆಗಿರ್ಬೋದು, ಶಿರ್ಸಿ ಆಗಿರ್ಬೋದು, ಹಾಗೆ ಕಾರವಾರ ಆಗಿರ್ಬೋದು, ಇಲ್ಲೆಲ್ಲ ಕಡೆನೂ ಕೂಡ ಧಾರಾಕಾರವಾಗಿ ಮಳೆ ಸುರಿತದೆ. ಅಲ್ಲಿರುವಂಥ ಸುಮಾರು 8 ರಿಂದ 9 ತಾಲೂಕುಗಳಲ್ಲಿ ಕೂಡ ಮಳೆ ಅಬ್ಬರಿಸ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಜನ ಹೋಗಲಿಲ್ಲ ಅಲ್ಲಿಗೆ. ಮುರುಡೇಶ್ವರ, ಗೋಕರ್ಣಕ್ಕೂ ಕೂಡ ಜನ ಹೋಗ್ತಾ ಇಲ್ಲ. ದಾಂಡೇಲಿ ಪ್ರವಾಸಿ ತಾಣಗಳಲ್ಲೂ ಕೂಡ ಜನರಿಲ್ಲ. ಅಲ್ಲಿರುವಂಥ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ರೆಸಾರ್ಟ್ಗಳಿದ್ದಾವೆ ಜಾಸ್ತಿ ಅಲ್ಲಿ ಆ್ಯಕ್ಚುಲಿ, ಆದರೆ ರೆಸಾರ್ಟ್ಗಳೇ ಬುಕ್ ಆಗ್ತಾ ಇಲ್ಲ. ಟೂರಿಸ್ಟ್ ಸ್ಪಾಟ್ಗಳ ಪ್ರವೇಶಕ್ಕೆ ನಿರ್ಬಂಧ ಇದೆ. ಸೊ ಹೀಗಾಗಿ ಜಿಲ್ಲಾಡಳಿತದಿಂದಲೇ ನಿರ್ಬಂಧವನ್ನು ಹಾಕಲಾಗಿದೆ. 4 ತಾಲೂಕಿನಲ್ಲಿ ಅಂದಾಜು 15 ಕೋಟಿಯಷ್ಟು ನಷ್ಟ ಸಂಭವಿಸಿದೆ. ಉತ್ತರ ಕನ್ನಡ ಜಿಲ್ಲೆ ಒಂದನ್ನೇ ಲೆಕ್ಕ ಹಾಕೊಂಡ್ರೆ ಒಂದೇ ತಿಂಗಳಲ್ಲಿ ಸುಮಾರು 4 ಕೋಟಿ, ಅಂದರೆ 4 ತಿಂಗಳಿಂದಲೂ ಅಲ್ಲಿ ಧಾರಾಕಾರವಾಗಿ ಸ್ವಲ್ಪ ಮಳೆ ಬರ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಕಳೆದ 1 ತಿಂಗಳ ಒಂದು ಲೆಕ್ಕವನ್ನು ಪಡ್ಕೊಂಡ್ರಂತೆ ಅಲ್ಲಿ 1 ತಿಂಗಳಲ್ಲಂತೂ ನಿರಂತರವಾಗಿ ಮಳೆ ಸುರಿತಾನೇ ಇದೆ. ನಾನು ಹೇಳ್ತಾ ಇದ್ನಲ್ಲ, ಅಂಕೋಲ ಆಗಿರ್ಬೋದು, ಶಿರಸಿ, ಯಲ್ಲಾಪುರ ಆಗಿರ್ಬೋದು, ಕಾರವಾರ ಆಗಿರ್ಬೋದು, ಈ ಭಾಗದಲ್ಲಂತೂ ನಿರಂತರವಾಗಿ ಮಳೆ ಸುರಿತಾ ಇರುವಂಥ ಕಾರಣಕ್ಕೋಸ್ಕರ 15 ಕೋಟಿಯಷ್ಟು ನಷ್ಟ ಸಂಭವಿಸಿದೆ. ಜಸ್ಟ್ 1 ತಿಂಗಳಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಆಗಿರುವಂಥ ಪ್ರಮುಖ ನಷ್ಟ, ಪ್ರವಾಸೋದ್ಯಮದಿಂದ ಆಗಿರುವಂಥ ನಷ್ಟ ಉತ್ತರ ಕನ್ನಡ ಜಿಲ್ಲೆಗೆ. ಜೋಳ ಹಾಗೂ ದಾಂಡೇಲಿ ಭಾಗದಲ್ಲಿ ಬರುವಂಥ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಮುಖವಾಗಿದೆ. ಅದೇ ರೀತಿ ಕಳೆದ 2-3 ವಾರದಿಂದ ವಾರಾಂತ್ಯದ ಬುಕ್ಕಿಂಗ್ಗಳಲ್ಲಿ
ಪ್ರವಾಸಿಗರ ಸಂಖ್ಯೆಯಲ್ಲಿ ಅತ್ಯಂತ ಕಡಿಮೆಯಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಇದು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಪ್ರವಾಸಿಗರು ಈ ಭಾಗಕ್ಕೆ ಬರ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದರೆ, ನಮ್ಮ ನಾಡಿನಲ್ಲಿ ಕೆಲವು ಭಾಗಗಳಲ್ಲಿ ಆಗಿರುವಂತಹ ಗುಡ್ಡ ಕುಸಿತಗಳು, ಕೆಲವು ಭಾಗಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ, ಅದೇ ರೀತಿ ಕೆಲವು ಕಡೆಯೆಲ್ಲ ರಸ್ತೆ ಸಂಚಾರ ಅಸ್ತವ್ಯಸ್ತ, ಇದೆಲ್ಲ ಕಾರಣದಿಂದ ಪ್ರವಾಸಿಗರು ಪ್ರವಾಸಿ ತಾಣವಾದಂಥ ಜೋಯಿಡಾ ಹಾಗೂ ದಾಂಡೇಲಿ ಭಾಗಕ್ಕೆ ಬರಲು ಹಿಂದೇಟು ಹಾಕ್ತಿದ್ದಾರೆ ಅನ್ನುವಂಥ ಒಂದು ಅನಿಸಿಕೆ ಇದೆ. ಮುಂದಿನ ದಿನಗಳಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿ ನಮ್ಮ ಜೋಯಿಡಾ ಹಾಗೂ ದಾಂಡೇಲಿ ಭಾಗದಲ್ಲಿ ಪ್ರವಾಸೋದ್ಯಮ ಬೆಳೀಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರಲಿ ಅಂತ ಆಶಿಸುತ್ತೇವೆ. ಈ ವರ್ಷ ಮಳೆಗಾಲ ಅತ್ಯಂತ ಭೀಕರವಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಜನ ಕೂಡ ಹೆದರಿ ಪ್ರವಾಸಿಗರು ಕೂಡ ಗೋಕರ್ಣದತ್ತ ಮುಖ ಮಾಡ್ತಾ ಇಲ್ಲ. ಕಳೆದ ವರ್ಷ ವಾರಾಂತ್ಯದಲ್ಲಾದರೂ ಪ್ರವಾಸಿಗರು ಬಂದು ಎಲ್ಲ ಕಾಟೇಜ್ಗಳಲ್ಲಿ, ಹೋಮ್ ಸ್ಟೇಗಳಲ್ಲಿ ತುಳುಕ್ತಾ ಇದ್ದರು. ಆದರೆ ಈ ವರ್ಷ 2% ಮಾತ್ರ ಪ್ರವಾಸಿಗರು ಗೋಕರ್ಣಕ್ಕೆ ಆಗಮಿಸಿದ್ದಾರೆ. ಅಬ್ಬರದ ಸಮುದ್ರ ಕಂಡು ಹೆದರ್ತಾ ಇದ್ದಾರೆ. ಅದೇ ರೀತಿ ಗುಡ್ಡ ಕುಸಿತದಿಂದಾಗಿ ಬೆಂಗಳೂರು ಮತ್ತು ಗೋಕರ್ಣ ರಸ್ತೆಗಳು, ಶಿರೂರು ರಸ್ತೆ, ಸಿರ್ಸಿ ರಸ್ತೆ, ಸಿದ್ದಾಪುರ ರಸ್ತೆಗಳು ಬಂದಾಗಿರೋ ಕಾರಣ ಅವರಿಗೆ ಬರಲಿಕ್ಕಾಗ್ತಾ ಇಲ್ಲ. ಹಾಗಾಗಿ ಈ ವರ್ಷದ ಮಳೆ ನನ್ನ ಈ ಜೀವಮಾನದಲ್ಲಿ ಕಂಡಂಥ ಅತ್ಯಂತ ಭೀಕರ ಮಳೆಗಾಲ ಅಂತ ಹೇಳ್ಬೋದು. ಕಳೆದ ವರ್ಷ ಅಷ್ಟೊಂದೆಲ್ಲ ಮಳೆ ಇಲ್ಲದೆ ಇದ್ದಿದ್ದರಿಂದ ಈ ಸಮಯದಲ್ಲಿ ಪ್ರವಾಸಿಗರು ಎಲ್ಲ ಹೆಚ್ಚಾಗಿದ್ದರು ಮತ್ತು ಈ ಸಮುದ್ರದಲ್ಲಿ ಅಲೆ ಅಬ್ಬರಗಳು ಅಷ್ಟೊಂದೇನು ಇರಲಿಲ್ಲ ಮತ್ತು ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಂಡಿದ್ರು. ಈ ವರ್ಷದಲ್ಲಿ ಮಳೆ ರೆಡ್ ಅಲರ್ಟ್ ನಿಮಗೆ ಗೊತ್ತಿರೋ ಹಾಗೆ ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ತುಂಬ ಸತಿ ವಾರ್ನಿಂಗ್ಗಳು ಕೊಡ್ತಾ ಇದ್ದಾರೆ. ಸಮುದ್ರದಲ್ಲಿ ಅಲೆ ಅಬ್ಬರಗಳು ಜಾಸ್ತಿ ಆಗಿದೆ ಮತ್ತು ಘಟ್ಟ ಪ್ರದೇಶದಲ್ಲಿ ಹಲವಾರು ಕಡೆ ಎಲ್ಲಿ ಘಟ್ಟದಿಂದ ನಮಗೆ ಕರಾವಳಿ ಭಾಗಕ್ಕೆ ರೋಡ್ ಕನೆಕ್ಟಿವಿಟಿ ಇದೆ, ಅಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ಸ್ಗಳು ಇವೆಲ್ಲ ಆಗ್ತಾ ಇರೋದ್ರಿಂದ ಪ್ರವಾಸಿಗರ ಸಂಖ್ಯೆ ಕಳೆದ ವರ್ಷಕ್ಕಿಂತ ಸ್ವಲ್ಪ ಇಳಿಮುಖವಾಗಿದೆ. ಮತ್ತು ಇಲಾಖೆಯಿಂದ ಮತ್ತು ಜಿಲ್ಲಾಡಳಿತದಿಂದ ಮತ್ತು ಸರ್ಕಾರದಿಂದನೂ ಹಲವಾರು ಎಚ್ಚರಿಕೆಗಳನ್ನ ನಾವು ಪ್ರವಾಸಿಗರಿಗೆ ಮತ್ತು ಪ್ರತಿಯೊಬ್ಬರಿಗೂ ನೀಡ್ತಾ ಇದ್ದೀವಿ. ಯಾಕಂದರೆ ಕಳೆದ ವರ್ಷಕ್ಕಿಂತ ಕಮ್ಮಿ ಇದೆ. ಬರೋರು ಅಷ್ಟೇ ಸ್ವಲ್ಪ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗಿ ನಾನು ಕೇಳ್ಕೊತಾ ಇದ್ದೀನಿ. ಯಾರು ಪ್ರವಾಸಿಗರು ಆದಷ್ಟು ಘಟ್ಟ ಪ್ರದೇಶಗಳನ್ನ ಮತ್ತು ಈ ಜಲಪಾತಗಳನ್ನ ಎಲ್ಲ ಈ ಸತಿ ದಯವಿಟ್ಟು, ಯಾಕಂದರೆ ಈ ಸತಿ ಮಳೆ ಅಬ್ಬರ ತುಂಬ ಜಾಸ್ತಿ ಆಗಿದೆ. ಮಾನ್ಸೂನ್ ಬಂದ್ರೆ ಸಾಕು ಹೆಚ್ಚಿನ ಜನ ಕೊಡಗಿಗೆ ಪ್ರವಾಸವನ್ನ ಕೈಗೊಳ್ತಾ ಇದ್ರು. ಆದ್ರೆ ಅಲ್ಲಂತೂ ಈ ಬಾರಿ ಪ್ರವಾಸಿಗರು ಹೋಗದಿರುವಂತ ಕಾರಣಕ್ಕೆ ಅಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿದ್ದಿದೆ ಪ್ರವಾಸೋದ್ಯಮಕ್ಕೆ. ಕೊಡಗು ಜಿಲ್ಲೆಗೂ ಪ್ರವಾಸಿಗರ ಸಂಖ್ಯೆ ಕಂಪ್ಲೀಟ್ ಆಗಿ ಇಳಿಮುಖ ಆಗಿದೆ. ಬೆಟ್ಟ ಕುಸಿತಾ ಇದೆ. ಜಲಪ್ರಳಯದಿಂದ ಜನಕ್ಕೆ ಅಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿರುವಂಥದ್ದು. ಕಳೆದ 1 ತಿಂಗಳಿಂದ ಬರ್ತಾ ಇರುವಂಥ ಮಳೆಯಿಂದಾಗಿ ಕಂಪ್ಲೀಟ್ ಆಗಿ ಅಲ್ಲಿನ ಜನನೇ ಅಲ್ಲಿರಲಿಕ್ಕೆ ಭಯ ಪಡುವಂಥ ಪರಿಸ್ಥಿತಿ ಇದೆ. ಇನ್ನು ಹೊರಗಡೆಯಿಂದ ಜನ ಎಲ್ಲಿಂದ ಬರ್ತಾರೆ ಹೇಳಿ? ಜೀವ ಭಯದಿಂದ ಬರ್ತಾ ಇಲ್ಲ ಪ್ರವಾಸಿಗರು. ಜನ ಟ್ರೆಕ್ಕಿಂಗ್ ಮಾಡ್ತಾ ಇಲ್ಲ, ಫಾಲ್ಸ್ಗಳಿಗೂ ಕೂಡ ಬರ್ತಾ ಇಲ್ಲ. ಹೋಮ್ ಸ್ಟೇಗಳು ಖಾಲಿ ಹೊಡಿತಾ ಇದ್ದಾವೆ. ಹೋಟೆಲ್ ಉದ್ಯಮಕ್ಕೆ ನಷ್ಟ ಸಂಭವಿಸಿರುವಂಥದ್ದು. ರೆಸಾರ್ಟ್ಗಳು ಕೂಡ ಕಂಪ್ಲೀಟ್ ಆಗಿ ಖಾಲಿ ಹೊಡಿತಾ ಇದ್ದಾವೆ. ಬಿಕೋ ಅಂತ ಇದ್ದಾವೆ ಕೊಡಗಿನ ಪ್ರವಾಸಿ ತಾಣಗಳು. ನಿರಂತರವಾಗಿ ಮಳೆ ಸುರಿತಾ ಇರುವಂಥ ಮೇನ್ ರೀಸನ್ ಅಲ್ಲಿ ಪ್ರವಾಸಿಗರು ಹೋಗ್ದಲೇ ಇರಲಿಕ್ಕೆ. ಈ ವರ್ಷ 8.89% ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗಿದೆ. ಅದರಲ್ಲೂ ಈ 1 ತಿಂಗಳ ಅಂತರದಲ್ಲಿ. ಯಾಕೆಂದರೆ ಬರಗಾಲ ಅನ್ನುವಂಥದ್ದು ಕೊಡಗು ಜಿಲ್ಲೆಗೂ ಕೂಡ ಕಾಡ್ತಾ ಇತ್ತು. ಆದರೆ ಮುಂಗಾರು ಆರಂಭ ಆಗ್ತಿದ್ದ ಹಾಗೆ ಅಲ್ಲಿ ಯಥೇಚ್ಛವಾಗಿ ಮಳೆ ಸುರಿತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಅಲ್ಲಿದ್ದಂಥ ಯಾವುದೇ ಪ್ರವಾಸಿ ತಾಣಗಳಿಗೂ ಕೂಡ ಜನ ಎಡತಾಗ್ತಾ ಇಲ್ಲ. ಟ್ರೆಕ್ಕಿಂಗ್ ಕೂಡ ಬರ್ತಾ ಇಲ್ಲ. ಸುಮಾರು 70ರಷ್ಟು ಜನ ಟ್ರೆಕ್ಕಿಂಗ್ ಹೋಗ್ತಾ ಇದ್ದು, ಅದು ಕೂಡ ಕಡಿಮೆ ಆಗಿದೆ. ಜಿಲ್ಲಾ ಪ್ರವಾಸೋದ್ಯಮಕ್ಕೆ 20% ಆದಾಯ ಇಳಿಕೆ ಆಗಿದೆ.